ಕೋಗಿಲೆ ಒಟ್ಟಿನಲ್ಲಿ ಈಗ ಅಕ್ರಮ ತೆರವು ಕಾರ್ಯಾಚರಣೆ ನಡೆದಿದೆ, ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಸರ್, ಸುಮಾರು 500 ರಿಂದ 600 ಕೋಟಿ ರೂಪಾಯಿ ಗೌರ್ಮೆಂಟ್ ಆಸ್ತಿ ಅದು. ನಮ್ಮ ಸಾಹೇಬರು ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಜಾಗಗಳು ಉಳಿಸಿದ್ದಾರೆ ಅನ್ನೋದು ಇಡೀ ಜಗತ್ತು ಗೊತ್ತು, ಬಿ ಜೆ ಪಿಯವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅವ್ರು ಎಷ್ಟು ಶ್ರಮಪಟ್ಟು ಕಂದಾಯ ಇಲಾಖೆಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಇಡೀ ಇಂಡಿಯಾಕ್ಕೆ ಗೊತ್ತು, ಕರ್ನಾಟಕಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೂ ಅವರು ಏನೋ ಮಾಡಿ ಒಂದು ಗೌರ್ಮೆಂಟ್ ಜಾಗ ಉಳಿಸ್ಬೇಕು ಅಂದ್ಬಿಟ್ಟು 500-600 ಇವರು ಬಿ ಜೆ ಪಿ 13-14ರಿಂದ ಇವರು ಇದ್ದಾಗ ಇವರು ಸಹಪಾಠಿಗಳೇ ತಮೇಶ್ ಗೌಡ, ಆಮೇಲೆ ಇವರೆಲ್ಲ ವಿಜಯ್ ಕುಮಾರ್ ಅವರೆಲ್ಲ ವಾಸಿಮ್ ಅವರೆಲ್ಲ ಸೇರ್ಕೊಂಡು ಎಲ್ಲ ಪಾಪ ಅವರು ಅಕ್ರಮವಾಗಿ ಬಂದಿರೋರ್ಗೆ 5,000, 20,000, 30,000 ನೀವು ಮನೇಲಿ ಕಟ್ಕೊಳ್ರಿ ಅಂತೇಳ್ಬಿಟ್ಟು ಅವ್ರಿಗೆ ಸೈಟ್ಗಳು ಕೊಟ್ಟು ಕುರ್ಸಿಗಳು ಹಾಕ್ಸಿದ್ರು ಅವರೇ. ಅದ್ರನ್ನ ತೆರವುಗೊಳಿಸಿ ಇದು ಮಾಡಿದಕ್ಕೆ ಇವತ್ತು ಅವ್ರ ಮೇಲೆ ಎಲ್ಲ ಕಾಣಿ ಆಗ್ಬಿಟ್ಟಿದ್ದಾರೆ. ಆ ತಮೇಶ್ ಗೌಡ ಇದ್ದಾರಲ್ಲ, ಅವರು ಎಲ್ಲ ಬಂದು ಇಲ್ಲಿಂದ ಬಂದು ಇರೋರು ಈ ಕ್ಷೇತ್ರದಾರಲ್ಲ, ಅವರು ಎಲ್ಲಿಂದ ಬಂದು ಇಲ್ಲಿ ಬಂದುಬಿಟ್ಟು ಇವಾಗ ಏನೋ ನಾನು ದೇಶ ಉದ್ಧಾರ ಮಾಡ್ತೀನಿ ಅಂತ ಅನ್ಎಜುಕೇಟೆಡ್. ಅವರು ಎಜುಕೇಟೆಡ್ ಆಗಿದ್ರೆ ಮಾತು ಗೊತ್ತಿದ್ರೆ ಗೊತ್ತಿಲ್ಲ, ಅವ್ರಿಗೇನು ಕಂದಾಯ ಬಗ್ಗೆ ಏನು ಗೊತ್ತಿಲ್ಲ, ಸರ್ಕಾರ ಬಗ್ಗೆ ಏನು ಗೊತ್ತಿಲ್ಲ, ಅವ್ರಿಗೆ ಏನು ಅವ್ನ ಮೈಂಡಿಗೆ ಇಲ್ಲ. ಅಂಥವ್ರು ಬಂದು ಇಲ್ಲಿ ನಮ್ಮ ಸಾಹೇಬರ ಮೇಲೆ ಮಾತಾಡ್ತಾರೆ. ಏನೋ ಇವಾಗ ಅಲ್ಲಿರೋ ಲೋಕಲ್ ಜನಗಳಿಗೆ ಇವಾಗ ಏನೋ ಮಾಡ್ತಾರೆ, ಲೋಕಲ್ ಜನ ಗುರುತಿಸಿ ಯಾರು ಬಾಂಗ್ಲಾದೇಶ್ಗೆ ಯಾರು ಕೊಡೋಲ್ಲ. ಇನ್ನು ಇವರೇ ಬಾಂಗ್ಲಾದೇಶ್ ಬಿಟ್ಕೊಂತಾರೆ ಒಳಕ. ಇವ್ರು ಗೌರ್ಮೆಂಟರೇ, ನಮ್ಮ ಗೌರ್ಮೆಂಟವ್ರು ಯಾರು ಬಾಂಗ್ಲಾದೇಶ್ ಬಿಟ್ಕೋದು ಇಲ್ಲ, ಬಾಂಗ್ಲಾದೇಶ್ಗೆ ಯಾರು ಕೊಡೋಲ್ಲ. ಇಲ್ಲಿನ ಜನ ಯಾರಿದ್ದಾರೆ ಲೋಕಲ್ ಜನ, ಅವ್ರು ಗುರುತಿಸಿ ಏನೋ ಪಾಪ ಬಡವರು ಎಲ್ಲ ಜನಾಂಗ ಒಂದೇ ನಮ್ಗೆ. ಹಿಂದೂ ಅವರು, ಮುಸ್ಲಿಮ್, ಸಿಖ್, ಕ್ರೈಸ್ ಯಾರೇ ಆಗಲಿ, ಇವ್ರು ಹಂಗೆ ನಾವು ಆ ಕ್ರೈಸ್ ಆ ಜನ ಈ ಜನ ನಾವು ಮಾಡೋಕ್ಕೆ ಹೋಗಲ್ಲ. ಯಾರೋ ಬಂದರ್ಕೆ ಏನೋ ಲೋಕಲ್ ಜನ ಯಾರು ಲೋಕಲ್ ಜನ ಅವ್ರು ವಾಸ್ತ ಇದ್ದರ್ಗೆ ದಾಖಲೆ ಪರಿಶೀಲನೆ ಮಾಡಿ ಕೊಡ್ತಾರೆ. ಅದ್ರ ಬಿಟ್ಬಿಟ್ಟು ಇವರು ಇಲ್ಲಿ ಕರ್ಕೊಂಬಂದು ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ಇವಾಗ ತಮೇಶ್ ಗೌಡನಿಗೆ ಏನು ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ಅವ್ರಿಗೆ. ಇನ್ನೇನು ಮಾಡ್ತಾರೆ, ಅದನ್ನ ಒಂದು ವೃತ್ತಿ ಮಾಡ್ಕೊಂಡಿದ್ದಾರೆ.